ನಾನು ಹೇಳಿ ಬಾಲಕಿ ಹೇಳಿ ಪ್ಲೀಸ್, ನಾನು ಹೇಳ್ದು ಕೇಳಿ ಬೇಡ ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೀನಿ. ಇಲ್ಲ ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾತಾಡ್ತಾರೆ. ಬಾಲಕೃಷ್ಣ ಅವರೇ ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ ಎಲ್ಲರೂ ಬಂದಂತ ಮಾಡಿಲ್ಲ ನಾವು ವಿಡಿಯೋ ನೋಡಿ ಗೊತ್ತಾಗ್ತದೆ. ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀರಿ ಈಗ? ಬಾಲಕೃಷ್ಣ ಅವರೇ ರಾಜ್ಯಪಾಲರು ಆಯ್ತು ಮತ್ತೆ ಮಾತಾಡಿ. ನೀವು ನೋಡಿ, ನೀವು ಹೆಲ್ತ್ ಕೇಳಿ. ನಮ್ಮ ರಾಜ್ಯಪಾಲರು ಬಾಲಕೃಷ್ಣ ಅವರೇ ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ ನಮ್ಮ ರಾಜ್ಯಪಾಲರು ಇವರು ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ಬಿಜೆಪಿ ರಾಜ್ಯಪಾಲರು ನಮ್ಮ ಬಾಲಕೃಷ್ಣ ಅವರೇ ಕೂತ್ಕೊಳ್ಳಬೇಕು. ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಕೋಣ ರೆಡ್ಡಿ ಅವರೇ ನನಗೆ ಒಂದ್ ನಿಮಿಷ ಅವಕಾಶ ಒಂದು ಕೇಳಿ. ಈಗ ಇಲ್ಲ ಆಯ್ತು, ಈಗ ನಿಮ್ಗೆ ಒಂದು ನಿಮಿಷ ಅಲ್ಲ, ನಮ್ಗೆ ಒಂದ್ ಸೆಕೆಂಡ್. ಇವರು ಕೂಡ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ ಬಾಲಕೃಷ್ಣ ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್. ಇಲ್ಲಿ ನಾ ಹೇಳ್ದು ಕೇಳಿ. ನಾನು ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿಷ್ಟೇ, ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗೋದು ಬೇಡ. ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಯಾವುದು ಪಿಕ್ಚರ್ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗುವಂತ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ. ಒಂದು ಸೆಕೆಂಡ್ ಈಗ ವಿಚಾರ ಒಂದು ನಿಮಿಷ ಇನ್ನೊಂದು ಎಂಟರ್ಟೈನ್ಮೆಂಟ್. ಈಗ ನಾನು ಹೇಳ್ದು ಕೇಳಿ, ಚರ್ಚೆ ಬೇಡ. ಒಂದ್ ಸೆಕೆಂಡ್. ಈಗ ಅವರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ, ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡಿ, ನಾನು ಹೇಳಿದ್ದೇನಲ್ಲ, ನಾವು ಪರಸ್ಪರ ಕಚ್ಚಾಡೋದಲ್ಲ. ಏನು ಹೆಚ್ಚು ಕಮ್ಮಿ ಆಗಿದೆ, ಈ ಗೌರವ ಹೇಗುಲಿಬೇಕು, ರಾಜ್ಯಪಾಲ ಗೌರವ ಹೇಗುಲಿಬೇಕು. ರಾಜ್ಯಪಾಲರು ಅಂತ ಹೇಳಿ ಇದು ರಾಜ್ಯದ ಪಾಲರು. ನೀವು ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರೆ ನಿಮ್ಗೆ ಅವ್ರು ಏನ್ ಬೇಕಾದ್ರೆ ಹೇಳಿಯಪ್ಪ, ನಿಮ್ಗೇನು ಪ್ರಾಬ್ಲಮ್? ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ? ಇಲ್ಲಲ್ಲ, ಒಂದ್ ಸೆಕೆಂಡ್ ಸುರೇಶ್ ಅದಕ್ಕೆ ನಾನು ಎಲ್ಲ ಹೇಳ್ತೇನೆ ನೋಡಿ. ನಾವು ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು. ಯಾವುದು ಸರಿ, ಯಾವ್ದು ತಪ್ಪು, ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು. ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ. ನೀವು ಈ ಕಡೆ ಮಾತಾಡ್ಬೇಕು, ಹೇಗಾದ್ರೂ ಮಾತಾಡ್ಬೋದು, ಆ ಕಡೆ ಮಾತಾಡ್ಬೋದು, ಹೇಗಾದ್ರೂ ಮಾತಾಡ್ಬೋದು. ನಮ್ಗೆ ನೀವು ಬೇಕು, ನೀವು ಒಬ್ಬ ಜೊತೆಲಿ ತಗೊಂಡು ಹೋಗ್ಬೇಕು, ಬಹಳ ಕಷ್ಟದ ಕೆಲಸ. ಅದನ್ನು ಕೈ ಬಿಡಬಾರ್ದು. ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇದಕ್ಕೆ ಹೇಳುವಂಥದ್ದು. ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಲಿಕ್ಕೆ ಹೋಗುದಿಲ್ಲ. ಸ್ಪಷ್ಟತೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಮರೆ ಡಿಫೆಂಡ್ ಮಾಡ್ಬೇಕಂದ್ರೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ನಾನು ಒಂದು ನಿಮಿಷ ಲಾ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ನೆಕ್ಸ್ಟ್ ನೀವು ಅವರು ಸ್ಟಾರ್ಟ್ ಮಾತಾಡಿ. ಕಂಪ್ಲೀಟ್ ಆಗಿದೆಯಲ್ಲ? ಇಲ್ಲ ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ತಾವು ಹೇಳಿದ್ರಿ ರಾಜಕಾರಣ ಬಿಟ್ಟು ಅದರ ಮೇಲೆ ಯೋಚನೆ ಮಾಡಬೇಕು ಅಂತ. ಅದು ಫಸ್ಟ್ ನಿಮ್ಮಿಂದಾನೇ ಶುರು ಆಗಬೇಕು. ಥ್ಯಾಂಕ್ ಯು. ನಿಮ್ಮಿಂದಾನೇ ಶುರುವಾಗಬೇಕು ಅಂತ ನಾವು ಬಯಸ್ತೀರಿ. ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅವರು MLA, ನಾನು MLA. ಅವರು MLA, ನಾನು MLA. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ, ಸೀಟಲ್ಲಿ ಕೂತ ತಕ್ಷಣ ಅದು ಗೌರವನೇ ಬೇರೆ. ಬಾಲಕೃಷ್ಣ ಹೇಳ್ತಾ ಇದ್ದ, ನಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದಿರಿ. ಕಾಂಗ್ರೆಸ್ ಅವರು ಅದನ್ನ ಏನ್ ಹೇಳ್ತಾರೆ? ಈಗ ನಾನೇ ಬೇಕಾದಷ್ಟು ಪ್ರನೌನ್ಸ್ ಮಾಡಿದ್ದೀನಿ. ಮಾತಾಡಬೇಡಿ, ನಾನೇ ಮಾಡಿದ್ದೀನಿ. ಅದಕ್ಕೆ ಅದರಿಂದ ಚರ್ಚೆ ಮಾಡಿ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇಲ್ಲಿ ನಾನು ತಮಗೆ ಹೇಳುವಂಥದ್ದು ಕ್ಲಿಯರ್ ಆಗಿ ರೂಲ್ ಬುಕ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ
ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು, 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತದೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ. ಅಪರಾಧನೂ ಆಗ್ತದೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡ್ಬೇಕು. ಇಡೀ ಸದನ ಇದೆ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.